ಅದ. ಈ ಎಲ್ಲ ನೆಲೆಯಲ್ಲೇ ನಾವು ಯೋಚನೆ ಮಾಡಿ ನೋಡಿದಾಗ ಈ ಸರ್ಕಾರ ಈಗ ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ ಭಾಳ ಆರ್ಥಿಕ ತೊಂದರೆಯಲ್ಲಿ ಸಿಡ್ಕೊಂಡದೇನೋ ಅಂತೇಳಿ ಅನಿಸೋದು ಮಾತ್ರ ನಿಧಾನಕ್ಕೆ ಗ್ಯಾರಂಟಿ ಆಗ್ಲಿಕ್ಕತ್ತದ. ಆದರೆ ಇವತ್ತು ಗೆಲ್ಲಬೇಕು ಇವತ್ತು, ಯಾಕಂದ್ರೆ ಗ್ಯಾರಂಟಿ ಬಿಟ್ಟು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗೆಲ್ಲಬೇಕಂದ್ರೆ ಇವ್ರು ಹೊಸ ಏನಾದರೂ ಹುಡುಕ್ಬೇಕಾಗ್ಯದ. ಹೊಸದು ಏನು ಹುಡುಕಬೇಕು? MSP ಮಾಡ್ಲಿಕ್ಕೆ ಹೊರಡ್ರೆ, ಕಾನೂನು ಮಾಡ್ಲಿಕ್ಕೆ ಹೊರಡ್ರೆ ಇಲ್ಲಿ ದಲಾಲರು ಅಥವಾ ವ್ಯಾಪಾರಸ್ಥರು ಕಾರ್ಪೊರೇಟ್ಗಳು ವಿರೋಧ ಮಾಡ್ತಾರೆ. ಮುಂದೆ ಮಾಡದೇ ಇದ್ರೆ ಈ ನಡಕಿನ ಈ ರೈತರು ದಂಡಿಗೆ ಹತ್ತೋದಿಲ್ಲ, ರೈತರ ನಂಬಿ ಜನನೂ ದಂಡಿಗೆ ಹತ್ತೋದಿಲ್ಲ. ಒಟ್ಟಾರೆಯಾಗಿ ವ್ಯವಸ್ಥೆ ಬದಲಾಗಬೇಕಾಗಿದೆ. ಇದಾಗೋದು ಯಾರಿಂದ ಅಂತಂದರೆ ಸಿದ್ದರಾಮಯ್ಯರಿಂದ ಆದಿತ್ತ ಅಂತ ಪ್ರಶ್ನೆ ಮಾಡಿದಾಗ ಭಾಳಷ್ಟು ಥರ ಏನು ಅನ್ನಿಸ್ತಂದ್ರೆ ಈ ಎಲ್ಲ ಜಡ್ಡುಗಟ್ಟಿದ ವಾತಾವರಣದೊಳಗೆ ಸಿದ್ದರಾಮಯ್ಯರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಬರೀ ಇವತ್ತಿಗೆ ಅವರು ಒಂದು ಸರ್ವೆ ಮಾಡಿಸಿದ್ದಾರೆ, ಜಾತಿ ಸರ್ವೆ, ಶಿಕ್ಷಣ ಸರ್ವೆ, ಸಾಮಾಜಿಕ ಸರ್ವೆ ಮಾಡಿಸ್ಯಾರ. ಅದು ಪಬ್ಲಿಷ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಮತ್ತು ನಂತರ ಇಡೀ ವ್ಯವಸ್ಥೆನ ಬದಲು ಮಾಡ್ತಾರೆ ಇವರು. ಇವತ್ತು ಸಿದ್ದರಾಮಯ್ಯರ ನಾಳೆ ಮತ್ತೊಬ್ಬರು ಬರೋರ ಇದೇ ಮುಂದುವರಿಯೋದು. ಇವು ಅನುದಾನಗಳು ಹಿಂಗೆ ಹೋಗೋದು. ಇನ್ನು ಕಲಾಕಾರರು, ಕಲಾವಿದರು ಮತ್ತು ಮುಂಬರುವ ಯಾವುದೇ ಸರ್ಕಾರದ ಸಹ ಗ್ಯಾರಂಟಿ ಕೊಡಬೇಕಾ? ಗ್ಯಾರಂಟಿ ಕೊಡೋದಿಲ್ಲ ಅಂದ್ರೆ ಅವ್ರಿಗೆ ಓಟ್ ಜನ ಹಾಕೋದು ಅನ್ನೋದು ಅಷ್ಟು ಸ್ಪಷ್ಟ ಆಗಲಿಕ್ಕತ್ತದ. ಹೀಗಾಗಿ ನಮ್ಮ ಅರ್ಥ ವ್ಯವಸ್ಥೆ ದಿವಾಳಿ ಆಗಿದೆ. ಇದಕ್ಕೆ ಪರಿಹಾರ ಏನು? ಇದೊಂದು ದೊಡ್ಡ ಚರ್ಚೆ. ಮತದಾರ ನೀವು ವಿಚಾರ ಮಾಡಿರಿ. ಇವತ್ತು ನಿಮ್ಮ ಜೊತೆಗೆ ವಾಸ್ತವಗಳನ್ನ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಜೊತೆ. ಯಾಕಂದರೆ ದುಡ್ಡು ಅರ್ಥವ್ಯವಸ್ಥೆ ಭಾಳ ಕಷ್ಟ ಅದ. ದಯವಿಟ್ಟು ತಾವೆಲ್ಲ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿ, ಅದರಲ್ಲೂ ಕಲಾಕಾರ ವಿಚಾರ ಮಾಡಿ ಒಂದು ಹೆಜ್ಜೆ ಇಡಬೇಕಾಗಿದೆ. ಅದರ ಒಂದು ಸಮಾಧಾನ ಏನಂದ್ರೆ ಸ್ವಲ್ಪ ಎಲ್ಲ ಬಡವರಿಗೂ ಈ ಗ್ಯಾರಂಟಿದಾಗ ಸ್ವಲ್ಪ ಉಸಿರು ಬಿಡುವಂಗಾಗ್ಯದ. ಯಾಕಂದ್ರೆ ಹೆಣ್ಮಕ್ಳು ಅಟ್ಲೀಸ್ಟ್ ಫ್ರೀ ಆಗಿರಿ ಅಡ್ಡಾಡಿ ನಮ್ಮ ಕೆಲಸ ಮಾಡ್ಕೊಳ್ಳುವಂಥದ್ದು, ಉದ್ಯೋಗವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಯದ. ಆದರೆ ಇದು ಎಷ್ಟರವರೆಗೆ ಅನ್ನೋದು, ಯಾಕೆ ಎಲ್ಲಿವರೆಗೆ ಜಾರಿ ದುಡ್ಡು ಇರುತ್ತೆ ಅಲ್ಲಿವರೆಗೆ. ದುಡ್ಡು ಖಾಲಿ ಆದ್ರೆ ಭಾಳ ಭಯಂಕರ ಪ್ರಶ್ನೆ ಅದ, ಭೀಕರ ಪ್ರಶ್ನೆ ಅದ. ಸಿದ್ದರಾಮಯ್ಯರು ಏನಾದರೂ ಈ ಒಂದು ಗ್ಯಾರಂಟಿ ಕೊಟ್ಟ ದೇವಿನ ಜೊತೆ ಕುಸ್ತಿ ಆಡೋದನ್ನು ಶುರು ಮಾಡಿದಾರೆ ಅಂತ ಇವತ್ತು ಭಯ ಅನ್ನಿಸ್ತದೆ. ಏನೋ ಯಾರಿಗೆ ಗೊತ್ತು ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಅಂತ ಹೇಳ್ತಾ ಮತ್ತು ನಾವು ಉತ್ತರ ಹುಡುಕಬೇಕು ಅಂತ ಹೇಳ್ತಾ ಬಡ ಕಲಾಕಾರ ಸಲುವಾಗಿ ಮರುಗುದಷ್ಟು ಆಗಿದೆ. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ದ ಸ್ಥಿತಿಯನ್ನು ತಮ್ಮ ಜೊತೆ ಮಾತಾಡಿದ್ದೀನಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳ್ಕೊಬೇಡ್ರಿ. H16 ನ್ಯೂಸ್ ಅಥವಾ ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು.